ಹಂಚಿಕೆ ಪ್ರಕರಣ ಮತ್ತೆ ರಾಜ್ಯಪಾಲರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸಿಎಂ. ಈಗ ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಆ ಸೈಟ್ ಮಾಹಿತಿಯನ್ನ ಈಗ ಕೊಟ್ಟಿದ್ದಾರೆ. ಎಸ್, ರಾಜ್ಯಪಾಲರಿಗೆ ಈಗ ಸಿಎಂ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ರಾಜಭವನಕ್ಕೆ ಭೇಟಿಯನ್ನ ನೀಡಿದ್ದ ವೇಳೆ ಸಿಎಂ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಇಂದ ಸಿಎಂ ಸದ್ಯಕ್ಕೆ ಬಚಾವ್ ಆಗಿರುವಂತದ್ದು. ಅಂದ್ರೆ ಆಗಸ್ಟ್ 22ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ನಿರಾಳವಾಗಿದೆ. ಈಗ ಎಸ್, ಪ್ರಮುಖವಾಗಿ ಆಗಸ್ಟ್ 22ರವರೆಗೆ ಸಿಎಂ ನಿರಾಳರಾಗಿದ್ದಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ ನಿಂದ ಸಿಎಂ ಸದ್ಯಕ್ಕೆ ಬಚಾವಾಗಿರುವಂತದ್ದು. ರಾಜಭವನದಿಂದ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಆಗಸ್ಟ್ 22ರವರೆಗೂ ಕೂಡ ಸದ್ಯದ ಮಟ್ಟಿಗೆ ರಾಜ್ಯಪಾಲರು ಯಾವೊಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇನ್ನ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನ ಕೂಡ ತಿಳಿಸಿದ್ರು. ಆ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ರಾಜ್ಯಪಾಲರ ಜೊತೆ ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೂಡ ಅವರಿಗೆ ಕೊಟ್ಟಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಾಜಭವನಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರ ವಿರುದ್ಧ ಅವರನ್ನ ಸರ್ಕಾರ ಈಗಾಗಲೇ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಸದ್ಯಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಈಗ ಸಿಎಂ ರಾಜ್ಯಪಾಲರ ನಡುವೆ 1-to-1 ಮಾತುಕತೆ ನಡೆದಿರುವಂತದ್ದು ರಾಜಭವನದಲ್ಲಿ. ಈ 1-to-1 ಮಾತುಕತೆಯಲ್ಲಿ ಸರ್ಕಾರದ ದಾಖಲೆಯ ಸಲ್ಲಿಸಿರುವ ಬಗ್ಗೆ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮೈಸೂರು ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ರಾಜ್ಯಪಾಲರು ಕೂಡ ಕೇಳಿರ್ತಾರೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ರಾಜ್ಯಪಾಲರು ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸೊ ಇದರ ನಡುವೆ ಈಗ ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಮಾಹಿತಿ ಕೊಟ್ಟ ಮೇಲೆ ಸ್ವಲ್ಪ ದಿನ ನಿರಾಳ. ಬಿಜೆಪಿ ಕೂಡ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಭಯವೇ ಇಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ಸುಮ್ಮನೆ ಕೂರೋದಿಲ್ಲ, ನನ್ನ ಮೇಲೆ ಆಪಾದನೆಯನ್ನ ಹೊರಿಸಲಾಗ್ತಾ ಇದೆ. ಮುಡಾ ಹಗರಣದ ವಿಚಾರವಾಗಿ ನಾನು ಇಲ್ಲಿ ಆಪಾದಿತ ಅಲ್ಲ. ನನಗೆ ಸೈಟ್ ಹಂಚಿಕೆ ಮಾಡಿರುವವರನ್ನ ಕೇಳಿ. ಇದಕ್ಕಿದ್ದ ಹಾಗೆ ನನ್ನ ಮೇಲೆ ಸೈಟ್ ಕಬಳಿಕೆ ಆರೋಪ ಹೊರಿಸಿ ರಾಜೀನಾಮೆಯನ್ನ ಸಲ್ಲಿಸಬೇಕು ಅನ್ನುವ ವಿಚಾರವಾಗಿ ಈಗ ಏನು ಪಟ್ಟನ್ನ ಹಿಡಿದುಕೊಟ್ಟಿರುವಂತಹ ವಿಪಕ್ಷದವರು ಸದ್ಯದ ಮಟ್ಟಿಗೆ ಈಗ ರಾಜ್ಯಪಾಲರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು.